ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಶ್ಮಿತಾ ವ್ಲಾಗ್. ನೋಡಿ ನನ್ನ ಫ್ರೆಂಡ್ಸ್ ಎಷ್ಟು ಮುದ್ದ ಕಾಣಿಸ್ತಾರಲ್ಲ ಏನು ಬೋಡಿ ಆದಮೇಲೆ ಈ ವ್ಲಾಗಲ್ಲಿ ನಾನು ಅದೇನೇ ತೋರಿಸ್ದೆ. ಇದನ್ನು ವ್ಲಾಗ್ ಮಾಡಿ ಹಾಕಿದ್ದೀನಿ. ನಾವು ನನ್ನ ಮನೆ ದೇವ್ರಿಗೆ ಹೋಗಿದ್ರಿ. ಇದು ಅಮ್ಮ ಮನೆಯದು ದೇವ್ರಿಗೆ ಮುಡಿ ಪೆಂಡಿಂಗ್ ಇತ್ತು. ಅಂದರೆ ಇದು 3ನೇ ಸಲ ಕೊಟ್ಟಿರೋದು, 3ನೇದು. ಹಾಗಾಗಿ ನಾನು ನನ್ನ ಹಬ್ಬಿ ಮತ್ತು ನನ್ನ ಪಾಪು ಹೋಗ್ತಾ ಇದ್ವಿ. ಅದು ಫಸ್ಟ್ ಏನೋ ಇದನ್ನು ಸುಮ್ಮನೆ ಕ್ಯಾಟ್ದು ಹಾಕಿದ್ದೀನಿ ಅಷ್ಟೇ. ಈ ವ್ಲಾಗಲ್ಲಿ ಇದು ಇನ್ಕ್ಲೂಡ್ ಆಗುತ್ತೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಜಸ್ಟ್ ನಾವು ಒಂದು 10 o'clock ಬಿಟ್ರಿ ಊರು. ಆಗ ಸೈಡಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ಒಂದು ಕ್ಲಿಪ್ಪಿಂಗ್ ತೆಗೆದು ಹಾಕಿದೆ. ಅವಾಗ ತಾನೇ ಹೊರಟ್ರಿ. ಅಲ್ಲಿ ರೀಚ್ ಆಗೋಷ್ಟು 12:30 ಆಗಿತ್ತು. ನಾವು ರೀಚ್ ಆಗೋದ್ರಲ್ಲಿದ್ರಿ ಫ್ರೆಂಡ್ಸ್. ಇದು ಆನ್ ದ ವೇ. ಆ್ಯಕ್ಚುಲಿ ನಾವು ಹೋಗಿದ್ದು ಬಂದು ಯಡಿಯೂರಲ್ಲಿ. ಆ್ಯಕ್ಚುಲಿ ಹಸ್ಬೆಂಡ್ ಬಂದು ದೇವರು ಹೇಳಿದೆ. ಅದು ಮುಗಿಸ್ಕೊಂಡು ನಾವು ಲಾಸ್ಟಿಗೆ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಮುಡಿ ಕೊಡೋಗಿತ್ತು. ಸೊ ಹಾಗಾಗಿ ಸೈಡ್ ಚೆನ್ನಾಗಿತ್ತಲ್ಲ, ಸೈಡ್ಸಲ್ಲಿ ನೋಡಿ ಆ ಕಡೆ ಈ ಕಡೆ ಗ್ರೀನ್ರಿ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಆವತ್ತು ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ದೇವಸ್ಥಾನ ಆಲ್ಮೋಸ್ಟ್ ರಶ್ ಇತ್ತು. 2 ರಶ್ ಇತ್ತು ನೋಡ್ಬೋದು. ಇವಾಗ ರೀಚ್ ಆದ್ರಿ. ನಾವು ಪಾರ್ಕಿಂಗ್ ಮಾಡೋಕ್ಕೆ ಹಸ್ಬೆಂಡ್ ಅಲ್ಲಿ ಹೋದ್ರು. ನಾವು ಅಲ್ಲಿ ಸಡಲ್ ಹೂವು ತೊಗೊಳೋಣ ಅಂತ ಅಲ್ಲಿ ಮಾತಾಡ್ತಾ ಇದ್ದೆ. ಹೂವು ತೊಗೊಂಡಿದ್ದಾಯಿತು. ಹೂವು ತೊಗೊಂಡು ದೇವ್ರಿಗೆ ಒಂದು ಹಾರ ತೊಗೊಂಡ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಿದ್ರಿ. ಅದಾದಮೇಲೆ ನಾವು ಒಳಗಡೆ ಹೋಗ್ತಾ ಇದ್ವಿ, ನಾನು ನನ್ನ ಮಗಳು. ಇಲ್ಲಿವರೆಗೂ ಒಳಗೆ ಕೂರ್ಲಿದೆ ಆಯಿತಾ. ನೆಕ್ಸ್ಟ್ 2 ದೇವಸ್ಥಾನಕ್ಕೂ ಕೂರ್ಲಿರುತ್ತೆ. ನೆಕ್ಸ್ಟ್ 3ನೇ ದೇವಸ್ಥಾನಕ್ಕೆ ನಾವು ಬೋಡಿ ಮಾಡಿಸಿದ್ದು. ಅಂದರೆ ಇದು ಜಡೆ ತೆಗೆಸಿದ್ದು ನೋಡ್ಬೋದು. ಇಲ್ಲಿ ಒಳಗಡೆ ಹೋಗ್ತಾ ಇದ್ವಿ. ನಾನೇ ವೀಡಿಯೋ ಮಾಡ್ತಿದ್ದಲ್ಲ ಮತ್ತು ಹೇಳ್ತಾ ಇದ್ವಿ. ಅದೇನಾಗಿತ್ತು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಅವ್ರ ಅಪ್ಪ ಏನೋ ತೊಗೊಂಡೋಗಂತ ಅಲ್ಲಿ ಹುಬ್ಳೆ ಇಟ್ಕೊಂಡ್ಬಿಟ್ಟಿದ್ಲು. ನಾನು ಸರಿ ಅಂತ ನನ್ನ ಅವಳಿಲ್ಲ ಅಳ್ತಿಲ್ಲಲ್ಲ, ಅದಕ್ಕೆ ಅವಳು ಅಳ್ತಾ ಇದ್ಲು. ಸೊ ಅಳ್ಬೇಡ ಅಂತ ಸಮಾಧಾನ ಮಾಡ್ತಾಯಿದ್ದೆ. ನೋಡ್ಬೋದು ಎಷ್ಟು ರಶ್ ಇತ್ತು ಅಂತ ನೋಡ್ಬೋದು. ಇದು ದೇವಸ್ಥಾನ ಬಂದು ಅಟ್ಟಿಲಕ್ಕಮ್ಮ ದೇವಸ್ಥಾನ. ಹಸ್ಬೆಂಡು ಮನೆದೇವರು. ಫಸ್ಟು 2 ದೇವಸ್ಥಾನ ಇದೆಯಲ್ಲ, ಸೊ ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಮುಡಿ ಕೊಡೋಗಿದ್ದು. ನೀವು ನೋಡ್ಬೋದು ಸಖತ್ ಇಲ್ಲಿ ಸುತ್ತಾಕೊಂಡು ಹೋಗ್ಬೇಕಿತ್ತು. ಇಲ್ಲಿ ನೋಡಿ ಈ ಕಡೆ ಇನ್ನೂ ರಶ್ ಇತ್ತು. ಒಂದು ಕಡೆ ತಟ್ಟೆ ಇಟ್ಕೊಂಡಿದ್ದೆ, ಒಂದು ಕಡೆ ಪಾಪುನ ಯಾಕಂದರೆ ಇಟ್ಕೊಳೋಕ್ಕಾಗಿಲ್ಲ. ಅವಳು ಇಟ್ಕೊಂಡು ತಟ್ಟೆಲಿ ಇಟ್ಕೊಳೋಕ್ಕಾಗಿಲ್ಲ. ಹಸ್ಬೆಂಡ್ ನನ್ನ ಜೊತೆಗೆ ಕೊಟ್ಬಿಟ್ಟು ನಾನು ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ.
ದರ್ಶನ ಮುಗಿದಾಯಿತು. ಈಚೆ ಎಲ್ಲ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವ್ರಿಗೆ ಎಲ್ಲೂ ಅವರು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಇದ್ದರು. ನೋಡ್ಬೋದು ಇಲ್ಲಿ ಈಚೆ ಅಲ್ಲಿ ಇವೆಲ್ಲ ಏನು ಇದನ್ನ ದೇವ್ರಿಗೆಲ್ಲ ಕೈ ಮುಗಿತಾರಲ್ಲ, ಇದು ಅಟ್ಟಿಲಕ್ಕಮ್ಮ ದೇವಸ್ಥಾನ. ಇಲ್ಲಿ ಹೋಗಿದ್ದು ನಾವು. ಇಲ್ಲೆಲ್ಲ ಮುಗಿಸಿ ಅವರು ಮಗಳು ಅಪ್ಪ ಏನು ಜೋರು ಪೂಜೆ ಮಾಡ್ತಾರೆ ನೋಡ್ಬೋದು. ಬಲೆ ಭಕ್ತಿ ಇಬ್ರಿಗೂ. ಸೊ ಹಾಗಾಗಿ ಪೂಜೆ ಮಾಡ್ತಾರೆ. ನಾನು ಸುಮ್ಮನೆ ಹಿಂಗೆ ವಿಡಿಯೋ ಅವ್ರಿಗೆ ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಇದನ್ನೆಲ್ಲ ಮಾಡ್ತಿರೋದೇ ಗೊತ್ತಿಲ್ಲ. ಆಮೇಲೆ ಒಂದು ದೀರ್ಘ ಹಾಕಬೇಕಿತ್ತು, ಹಾಕಿದ್ರು. ಸೊ ಇಲ್ಲಿಂದು ಮುಗೀತು. ಆಮೇಲೆ ಇಲ್ಲಿ ಅದೇ ದೇವಸ್ಥಾನದಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಬಸವಣ್ಣ ನಾವೇನನ್ನ ಅಂದ್ಕೊಂಡ್ರೆ ಅದು ಆ ಕಡೆ ನಿಂತ್ಕೊಂಡ್ರೆ ಅದು ಮೀನ್ಸ್ ಆ ಕೆಲಸ ಹಂಗಿದೆ ರೈಟು ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲೂ ಕರೆಕ್ಟಾಗಿ ಮುಟ್ಟುತ್ತೆ. ಹಂಗಿದ್ರೆ ಅದು ಬಂದು ಅದೇ ಸೈಡ್ ಮುಟ್ಟುತ್ತೆ. ರೈಟ್ ಕಡೆ ಅಂದರೆ ಆಗುತ್ತೆ ಅಂದರೆ ಲೆಫ್ಟ್ ಅಂತ ಆಗಲ್ಲ ಅಂತ, ರೈಟ್ ಮುಗಿದ್ರೆ ಆಗುತ್ತೆ ಅಂತ. ಮತ್ತು ಆ ಸುತ್ಕೊಂಡು ಎಲ್ಲೇ ಹೋದ್ರೂ ಮತ್ತು ಅದು ಪಕ್ಕ ಆಗುತ್ತೆ ಅಂತ ಒಂದು ನಂಬಿಕೆ. ಒಂದು ಬಸವಣ್ಣ
ಹಾಕಕ್ಕಾಗಲ್ಲ ಅಲ್ಲಿ ಬೋಡಿ ನನ್ನ ಮಗಳು ಅದು ಕೂಚೋಲ್ಲಮ್ಮ ಮಕ್ಕೊಂತಿದೆ ಅಷ್ಟೇ ಕೂಚೋಣ ಹಾಲು ಅದಕ್ಕೆ ಅಲ್ವರಿ ಕುತ್ಕೊಳ್ಳಲ್ಲ ಅದು ಬೋಡಿಗೆ ನಾನು ಏಯ್ ಗುಂಡಮ್ಮ ಕರೆಕ್ಟಾಗಿ ತೋರಿಸ್ತಿದ್ದೆ ಮಕ್ಕಳಿಂದ ಒದೆ ಕೊಡ್ತದ ಇಲ್ಲ ಒದೆ ಕೊಡಲ್ಲ ಒಂದ್ಸರಿ ಎದ್ದು ಹಾಕಿದ್ರೆ ಸರಿ ಆಗ್ತದೆ ಎಲ್ಲ ಗೊತ್ತಿಲ್ಲ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀರಿ. ಮಗು ನೋಡಿ ಮಲಗಿದೆ. ಈ ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್.